ಸೊ ನಾವಿವಾಗ ಹೋಗ್ತಾ ಇದ್ದೀವಿ ವೀರಾಂಜನೇಯನ ಗರ್ಭಗುಡಿಗೆ. ಇದೇ ನೋಡಿ ವೀರಾಂಜನೇಯನ ದೇವಸ್ಥಾನ. ಇಲ್ಲಿ ಪ್ರತಿ ದಿನಾನು ಪ್ರತಿ ಕ್ಷಣನೂ ಕಂಟಿನ್ಯೂ ಆಗಿ ಯಾವಾಗಲೂ ರಾಮಾಯಣ ಪಠಣ ಆಗ್ತಾ ಇರುತ್ತೆ. बसई आनंद जनबर नवराम निहारे गई मन मन हो जय श्री राम, जय श्री राम. ಹಾಗೆ ಇದು ಶುರುವಾಗಿದ್ದು ಈ ಒಂದು ದೇವಸ್ಥಾನ ಕಟ್ಟಿದ್ದು ಮತ್ತು ಜೀರ್ಣೋದ್ಧಾರ ಮಾಡಿದ್ದು ಈ ವರ್ಷಕ್ಕೆ ಆಲ್ರೆಡಿ 5 ವರ್ಷ ಆಯ್ತಂತೆ. 5 ವರ್ಷ ಇದ್ದಂತೆ ಅಂದರೆ 2022 ಅಲ್ಲೇ ಚಾಲೂ ಮಾಡಿದ್ದು. 22, 23, 24, 25, 26 ಇವತ್ತಿಗೆ ಈ ವರ್ಷಕ್ಕೆ 5 ವರ್ಷ ಆಯಿತು ಈ ಒಂದು ಹೊಸ ದೇವಸ್ಥಾನ ಕಟ್ಟಿ. ಅದರ ಪಕ್ಕಕ್ಕೆ ಅದರ ಬಲಗಡೆ ಇರುವಂಥದ್ದು ಇಲ್ಲೇನಿದೆಯಲ್ಲ, ಇದು ಹಳೆಯ ದೇವಸ್ಥಾನ. ಇದು ಪುರಾತನವಾಗಿರುವಂಥ ದೇವಸ್ಥಾನ ಅಂತೆ. ವಿಜಯನಗರ ಕಾಲದ್ದು ಅಂತ ಹೇಳಿದರು ಅರ್ಚಕರು. ನೋಡಿ, ಎಲ್ಲರೂ ಇಲ್ಲಿ ಶ್ರೀರಾಮನ ಭಜನೆ ಮಾಡ್ಕೊತ ಅವರ ಒಂದು ಸೇವೆಯನ್ನು ಸಲ್ಲಿಸ್ತಾ, ಹಾಗೆ ಇಲ್ಲಿ ಎಲ್ಲ ಆವು ಹೋಗುಗಳನ್ನು ಎಲ್ಲ ನೋಡ್ಕೊಳ್ತಾ ಇರೋರು ಇವರೇ. ಹೀಗೆ ಸುಮಾರು ಇಲ್ಲಿ ಕೆಲಸ ಮಾಡೋರು ಇರ್ತಾರೆ. ಇಲ್ಲೆಲ್ಲ ನೋಡ್ಬೋದು ನೀವು. ಸ್ವಚ್ಛಗೊಳಿಸೋದಾಗ್ಲಿ, ಮಂದಿರನ ಶುಚಿಯಾಗಿ ಇಟ್ಕೊಳ್ಳೋದಾಗ್ಲಿ, ನೋಡಿ ಗಿಡ ಮರ ಬೆಳೆಸ್ತಾ ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾ ಇರೋರು ಕಾರ್ಮಿಕರು ಇವರೆಲ್ಲ. ಇಷ್ಟು ಚೆನ್ನಾಗಿ ಮಂದಿರವನ್ನು ಅವರು ನೋಡ್ಕೊತ ಬರತ್ತಾರೆ. ಇಲ್ಲಿ ನಾನು ಯಾರು ಏನು ಅಂತ ಅವ್ರಿಗೇನು ಗೊತ್ತಿಲ್ಲ, ಆದರೂ ಅವರು ಒಂದು ಕೊಡ್ತಿರುವಂಥ ಈ ಸೇವೆ ಏನಿದೆಯಲ್ಲ, ತುಂಬಾ ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು. ಮಳೆನೂ ಬರ್ತಾ ಇದೆ, ಸಣ್ಣಾಗಿ ಮಳೆನೂ ಬರ್ತಾ ಇದೆ. ಆಲ್ಮೋಸ್ಟ್ ತುಂಬ ಮಾಡಾಗಿದೆ. ಹಾಗೆ ಗಾಳಿನೂ ತುಂಬ ಇದೆ. ಮೇ ಬಿ ಗಾಳಿಗೆ ನಂದು ಧ್ವನಿ ಅಷ್ಟೊಂದು ನಿಖರವಾಗಿ ಕೇಳಿಸ್ತಿಲ್ಲ ಅನ್ಕೋತೀನಿ. ಬಟ್ ವ್ಯೂ ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿದೆ. ನಿನ್ನ ಹೆಸರೇನಪ್ಪಿ? ಏನು ಕಟ್ಟಾತಿ ನೀನು? ಯಾರಿಗೆ? ದೇವ್ರಿಗೆ ಮನೆ ಕಟ್ಟಾತಿ? ದೇವ್ರು ಬಂದು ಇಲ್ಲಿರ್ಬೇಕಾ? ದೇವ್ರು ಇಲ್ಲಿರ್ಬೇಕಾ? ನೋಡ್ರಿ, ಆ ಒಂದು ಸಣ್ಣ ಹುಡುಗನ ಒಂದು ಮನಸ್ಸು ನೋಡ್ರಿ, ದೇವರಿಗೆ ಒಂದು ಮನೆ ಕಟ್ಟಾತನಂತ. ಆ ಒಂದು ಭಕ್ತಿ, ಆ ಒಂದು ಭಕ್ತಿ ಪೂರ್ವದ ಒಂದು ಮನಸ್ಸು ನೋಡ್ರಿ, ಎಷ್ಟು ಕಲ್ಮಶ ಇಲ್ಲದೆ ಇರುವಂಥ ಒಂದು ಮನಸ್ಸು ಒಂದು. ಇವಳು ಇಲ್ಲಿ ಒಂದು ಅದ್ಭುತವಾದ ಮನೆ ಕಟ್ಟಿದ್ದಾಳೆ. ನಿನ್ನ ಹೆಸರೇನವಿ? ನಿನ್ನ ಹೆಸರು ಆರತಿ ಅಂತೆ. ಹಿಂಗೆ ಹತ್ಕೊಂಡು ಹೋಗ್ಬೇಕು. ಸ್ವಲ್ಪ ಕಲ್ಲು ಬಂಡೆ ಇದೆ, ಒಂದು ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಸಿಕ್ಕಾಪಟ್ಟೆ ಗಾಳಿ ಇದೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಸ್ವರ್ಗನೇ ಕೆಳಗಿಳಿದು ಬಂದಿರೋ ಆಗಿದೆ. ಇಲ್ಲೇ ಇದೆ ಸ್ವರ್ಗ, ಎಲ್ಲೂ ಇಲ್ಲ. ಪ್ರಕೃತಿ ಮಡಿಲಲ್ಲಿ ವೀರಾಂಜನೇಯ ನೆಲೆಸಿದ್ದಾನೆ ನೋಡಿ. ಮಹಿಳೆಯರಿಗೂ ಮತ್ತು ಪುರುಷರಿಗೂ ಸಪ್ರೇಟ್ ಆದಂಥ ಶೌಚಾಲಯ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ಯಾತ್ರಿ ನಿವಾಸನೂ ಇದೆ. ಯಾರಾದರೂ ಬಂದು ಇಲ್ಲಿ ಸ್ಟೇ ಮಾಡಬೇಕು, ಇಲ್ಲಿ ಉಳ್ಕೋಬೇಕು, 1-2 ದಿನದ ಮಟ್ಟಿಗೆ ಇಲ್ಲಿ ಇರಬೇಕು ಅಂದರೂ ಅದು ಒಂದು ವ್ಯವಸ್ಥೆ ಇಲ್ಲಿ ಇದೆ. ನೀವು ನೋಡ್ಬೋದು. ಆ ಒಂದು ಯಾತ್ರಿ ನಿವಾಸ ಏನಿದೆಯಲ್ಲ, ಅದು ಎದ್ದರ
ಅಪೋಸಿಟ್ ಇದೆ ನೋಡಿ. ಆ ಒಂದು ವ್ಯೂ ನೋಡಿದ್ರೆ ನೀವೇ ಕಳೆದು ಹೋಗ್ತೀರಾ. ನೋಡ್ಬೋದು, ಇದು ಯಾತ್ರಿ ನಿವಾಸ. ಆ್ಯಕ್ಚುಲಿ ಇಲ್ಲಿ ಸ್ಟೇ ಮಾಡ್ಬೋದು. ಮತ್ತು ಇದು ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ವೀರಾಂಜನೇಯ ಯಾತ್ರಿ ನಿವಾಸ್. ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಸ್ವಲ್ಪ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾರೆ. ಸೊ ಒಂದು ರೂಮ್ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಅರೇಂಜ್ ಮಾಡ್ತಾ ಇದ್ದಾರೆ ಇನ್ನೂ ರೂಮ್ನೆಲ್ಲ. ತುಂಬ ಚೆನ್ನಾಗಿದೆ. LED TV ಇದೆ, ವಾಶ್ರೂಮ್ ಇದೆ. ನೀವು ಬಂದು ಸ್ಟೇ ಮಾಡ್ಬೋದಂದ್ರೂ ಸ್ಟೇ ಆಪ್ಷನ್ ಸಹ ಇಲ್ಲಿದೆ. ವಾವ್, ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನೀವೇನಾದರೂ ಈ ಟೆಂಪಲ್ಗೆ ಬಂದರೆ ಅಥವಾ ಈ ಟೆಂಪಲಲ್ಲಿ ಒಂದೆರಡು ದಿನ ಇದು ಸ್ಟೇ ಮಾಡಬೇಕು ಅಂದರೆ ಒಳ್ಳೆ ಆಪ್ಷನ್. ನೋಡ್ಬೋದು ಎಷ್ಟು ಚಂದ ಸಸಿಗಳನ್ನು ಹಚ್ಚಿದ್ದಾರೆ. ಸೊ ಹಾಗೆ ಇದೇನು ಯಾತ್ರಿ ನಿವಾಸ ಇದೆಯಲ್ಲ, ಅದರ ಫ್ರಂಟ್ ವ್ಯೂ ನೋಡಿದರೆ ನೀವು ಕಳೆದೇ ಹೋಗಿಬಿಡ್ತೀರ ಅಷ್ಟೇ. ನೋಡ್ಬೋದು, ನಾನು ಬರ್ತಾ ಇದ್ದೀನಿ ಇಲ್ಲಿ. ಬಂದು ನೀವು ತುದಿಗೆ ನಿಂತರೆ ನಿಮಗೆ ಈ ವ್ಯೂ ಕಾಣಿಸುತ್ತೆ ನೋಡಿ. ಇದೇ ಯಾತ್ರಿ ನಿವಾಸ್, ಅದು ಎದುರುಗಡೆ ಇರೋದೇ ಈ ಒಂದು ಬ್ಯಾಕ್ ವಾಟರ್ ವ್ಯೂ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅದ್ಭುತವಾದ ಒಂದು ಹಿಡನ್ ಜೆಮ್ ಆಫ್ ಹೊಸಪೇಟೆ ಮತ್ತು ಕೊಪ್ಪಳ ನಡುವೆ ಬರುವಂಥ ಈ ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂದರೆ, ಅದೇನು ತುತ್ತ ತುದಿ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ, ನಾನು ನಿಮಗೆ ಮತ್ತೆ ಬಂದ ದಾರಿಗೆ ಕರ್ಕೊಂಡು ಹೋಗಿ ಆ ಒಂದು ತೀರ ಏನಿದೆಯಲ್ಲ, ಆ ಒಂದು ದಡ ಏನಿದೆಯಲ್ಲ, ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ನನಗಂತೂ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಒಂದು ಜಾಗನ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಲಿಟ್ರಲಿ ಐ ಆಮ್ ನಾಟ್ ಫೀಲಿಂಗ್ ಟು ಗೋ ಬ್ಯಾಕ್ ಟು ಹೋಮ್ ಅಗೇನ್, ಬಿಕಾಸ್ ಐ ಆಮ್ ಜಸ್ಟ್ ಲಾಸ್ಟ್ ಬಿಕಾಸ್ ಆಫ್ ದ ಬ್ಯೂಟಿ ಆಫ್ ದಿಸ್ ಸ್ಪೆಕ್ಟ್ಯಾಕ್ಯುಲರ್ ಪ್ಲೇಸ್. ಇಲ್ಲೊಂದು ಅದ್ಭುತವಾದ ಒಂದು ಯುನಿಕ್, ತುಂಬಾ ಅದ್ಭುತವಾದ ಒಂದು ಹೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಕೆಳಗಡೆ ಬಗ್ಗಿರುತ್ತೆ, ಈ ಥರ ಎದ್ದಿರಲ್ಲ. ಬಟ್ ಅದರ ಒಂದು ವಿನ್ಯಾಸ ನೋಡಿ ಎಷ್ಟು ಚಮತ್ಕಾರಿಯವಾಗಿದೆ. ನಿಸರ್ಗದ ಒಂದು ಅದ್ಭುತವನ್ನು ನೀವು ನೋಡ್ಬೋದಿಲ್ಲಿ. ಇದು ಅದರ ಮೊಗ್ಗಿದೆ, ನೋಡೋಕ್ಕೆ ದಾಸವಾಳ ರೀತಿಯೇ ಇದೆ. ನನಗೆ ಒಂದು ಕಂಡಂಥ ಒಂದು ಅದ್ಭುತವಾದ ಹೂ.